ಏನು ಆನೇಕಲ್ ಬಿಜೆಪಿ ಪಾಳ್ಯದಲ್ಲಿತ್ತು ಆ ಒಂದು ಪಾಳ್ಯವನ್ನು ಒಡೆದಾಕಿ ನಮ್ಮ ಕಾಂಗ್ರೆಸ್ ಶಾಸಕರಾದ ಬಿ ಶಿವಣ್ಣನವರ ಒಂದು ಗೆದ್ದು ಬಂದಿರ್ತಾರೆ. ಇವತ್ತಿನ ದಿನ ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಏನು ಇವತ್ತು ಬಲ ಕೊಟ್ಟಿದ್ದಾರೆ, ಮುಂದಿನ ದಿನಗಳು ಕೂಡ ಅದೇ ಒಂದು ಬಲವಾಗಿರ್ತಾರೆ. ಆದರೆ ಇವತ್ತು ಹೈಕಮಾಂಡ್ ಮಾಡಿರೋದು ಏನು ಒಂದು ನಿರ್ಧಾರ ತಗೊಂಡಿದ್ದಾರೆ, ಇದೊಂದು ತಪ್ಪು ನಿರ್ಧಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಿದ್ಯಾರ್ಥಿ ದಶದಿಂದಲೂ ಕೂಡ ನಿಷ್ಠಾವಂತ ಪ್ರಾಮಾಣಿಕವಾಗಿ ನಮ್ಮ ಶಾಸಕರಾದ ಬಿ ಶಿವಣ್ಣವರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಅಪಾರವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಇವತ್ತು ಈ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಥರ ಆದಾಗ ನಾಳೆ ದಿವಸ ನಮ್ಮಂಥ ಯುವಕರು ಈಗ ನಾವು ನಿಷ್ಠಾವಂತ ಕಾರ್ಯಕರ್ತರು ಬಂದಿರ್ತೀವಿ. ಸೊ ಇದೆಲ್ಲ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿಗೆ ಬೇಸರ ಆಗ್ತದೆ. ಯಾಕಂದರೆ ಹೈಕಮಾಂಡು ಎಚ್ಚೆತ್ಕೊಂಡು ಯಾರಿದ್ದಾರೆ ಈ ಕಾಣದ ಕೈಗಳು, ಈ ಒಂದು ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಎಲ್ಲ ಕಾಣದ ಕೈಗಳಿದ್ವು, ದಯವಿಟ್ಟು ಇದನ್ನು ಹೈಕಮಾಂಡ್ ಗಮನಿಸಿಕೊಂಡು ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಶಾಸಕ ಸ್ಥಾನ ಕೊಡಲೇಬೇಕಂತ ಈ ಮೂಲಕ ತಿಳಿಗೊಳಿಸ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಬೇಕು, ನಾಯಕರಾಗಬೇಕಂತ ಹೇಳಿದ್ರೆ ಇಲ್ಲ AICC ಅಧ್ಯಕ್ಷರ ಮಗನಾಗಿರಬೇಕು, ಇಲ್ಲಾಂದರೆ ಮಾಜಿ ಮುಖ್ಯಮಂತ್ರಿ ಮಗನಾಗಿರಬೇಕು, ಇಲ್ಲಾಂದರೆ ಅತಿ ಹೆಚ್ಚು ದುಡ್ಡಿಟ್ಕೊಂಡಿರಬೇಕು. ಇವ್ಯಾವೂ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಉಳ್ಕೊಳಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅದ್ರ ಉದಾಹರಣೆನೇ ನಮ್ಮ ಬಿ ಶಿವಣ್ಣನವರು. ಇವತ್ತು ಅವರಿಂದ ಕರೆಕ್ಟಾಗಿ ಬಲವಾಗಿ ಒಬ್ಬ ನಾಯಕರಿದ್ದಿದ್ರೆ ಇವತ್ತು ಯಾವಾಗಲೂ ಸಚಿವರಾಗಬೇಕಾಗಿತ್ತು. ಅವರು ಒಂದು ಸಾರಿ ಗೆದ್ದಿದ್ದಂಥ ಪ್ರಿಯಾಂಕ್ ಖರ್ಗೆ ಸಚಿವರಾಗ್ತಾರೆ. ಇವತ್ತು MLC ಸಿದ್ದರಾಮಯ್ಯನವ್ರ ಮಗ ಸಚಿವರಾಗ್ತಾರೆ. ನಾವು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಅಷ್ಟು ಆಕ್ರೋಶ ಇದೆ. ಸುಮಾರು 25-40 ವರ್ಷಗಳ ರಾಜಕೀಯ ಜೀವನವನ್ನು ಒತ್ತೆ ಇಟ್ಟು ಯಾರಾದರೂ ಜಮೀನು ಮಾರಿದ್ದಾರೆ, ಮನೆ ಅಡ ಇಟ್ಟಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ಬಿ ಶಿವಣ್ಣವರೊಬ್ಬರೇ. ಬೇಕಂದರೆ ನೀವು ಮೀಡಿಯಾ ತೆಗೆದು ನೋಡ್ರಿ, ಅವರ ಚುನಾವಣೆಗಳೆಲ್ಲ ಪೂರ್ತಿ ಸಾಲ ಸೋಲ ಮಾಡಿ ಎದುರಿಸಿರ್ತಕ್ಕಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ಕಡೆಗಣಿಸಿರೋದು ದೇವರನ್ನೇ. ನೀವು ಹೇಳ್ತೀನಿ ಕೇಳ್ರಿ, ಕಾಂಗ್ರೆಸ್ಸನ್ನು ನೀವು ಇವತ್ತು ಸರ್ವನಾಶನ ಮಾಡಲಿಕ್ಕೆ ಹೊರಟಿದ್ದೀರಿ. ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತೈತೆ ನೀವೆಲ್ಲರೂ ಮೇಲ್ಮೇಲೆ ಇರ್ತಕ್ಕಂಥವ್ರು ಹೈಕಮಾಂಡ್ ಮಕ್ಕಳಿಗೆ ನೀವು ಸಚಿವ ಸ್ಥಾನ ಕೊಟ್ಟರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡಬೇಕು? ಹಂಗಾಗಿ ನಾವೆಲ್ಲ ನೋಡಿ, ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದವರು ಕೂಡ ರಾತ್ರಿ 1 ಗಂಟೆಯಲ್ಲಿ ಕರೆದ್ರು ಬರ್ತಕ್ಕಂಥ ಕಾರ್ಯಕರ್ತರು ಬೆಳಗ್ಗೆಯಿಂದ ಪಾಪ ಅವ್ರು ಇಲ್ಲೇ ಇದ್ದು ಭಾರಿ ನೋವು ತಿಂದಿದ್ದಾರೆ. ಶಿವಣ್ಣವ್ರಿಗೆ ಈ ವಾಹಿನಿ ಮುಖಾಂತರ ಹೇಳ್ತವೆ, ನಿಮ್ಗೇನಾದರೂ ಕಣ್ಣೋರಿಸೋದು ಮತ್ತು ನಿಗಮ ಮಂಡಳಿ ಕೊಡೋದು ಏನಾದರೂ ಮಾಡಿದ್ರೆ ದಯವಿಟ್ಟು ತಗೋಬೇಡಿ. ನಿಮ್ಮ ಹಿಂದೆ ನಾವು ಇದ್ದೀವಿ, ಇನ್ನೂ 5 ಸಾರಿ ಬೇಕಾದ್ರೆ ನಿಮ್ಮನ್ನು MLA ಮಾಡ್ತೀವಿ ನಾವು ಅಂತ ಹೇಳ್ತಾ ನಾನು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಏನು ವಿದ್ಯಾರ್ಥಿ ದೆಸೆಯಿಂದ ಶಿವಣ್ಣ ಅವರೊಂದು ಹಿಂದುಳಿದ ಕುಟುಂಬ, ಒಂದು ಸಾಮಾನ್ಯ ಕುಟುಂಬದಿಂದ ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ತನ್ನ ಒಂದು ಜೀವನವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಏನು ಒಂದು ಸತಿ ಆನೇಕಲ್ಗೆ ಬಂದು ಸೋತರು, ಅದು ಮಾದೇವಪುರದಲ್ಲಿ ಒಂದು ಸತಿ ಸೋತರು. ಅದ್ರ ಹಿಂದೆ ವಿದ್ಯಾರ್ಥಿ ದೆಸೆಯಿಂದ ಪಕ್ಷನ ಕಟ್ಕೊಂಡ್ಬಂದರು. ಇಲ್ಲಿ ಹೊಸ ತಾಲೂಕಿಗೆ ಅವ್ರಿಗೆ ಒಂದು ಅವಕಾಶ ಮತ್ತೆ ಕೊಟ್ಟಾಗ ಇಡೀ ಆನೇಕಲ್ಲಲ್ಲಿ BJP ಅಲೆ ಇದ್ದಾಗ ಸೊ ಇವ್ರು ಬಂದು ಕಾಂಗ್ರೆಸ್ ಪಕ್ಷನ ಕಟ್ಟಿ ಎಲ್ಲರನ್ನ ಒಗ್ಗೂಡಿಸಿ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಕೊಟ್ಟು ಕಾರ್ಯಕರ್ತರನ್ನೆಲ್ಲನೂ ಅವ್ರಿಗೆಲ್ಲ ಆಗು ಹೋಗುಗಳು, ತಾಲೂಕಿನ ಅಭಿವೃದ್ಧಿ ಎಲ್ಲವನ್ನ ಮಾಡಿದಂಥ ಒಬ್ಬ ನಾಯಕನಿಗೆ, ಒಬ್ಬ ಧೀಮಂತ ನಾಯಕ ಮತ್ತು ಒಳ್ಳೆ ಮನುಷ್ಯರು ಅವರು, ಯಾರನ್ನೂ ಸಹ ಯಾವಾಗಲೂ ಜನಕ್ಕೆ ಸಿಗುವಂಥ ಒಬ್ಬ ಮನುಷ್ಯ. ಇಂಥವ್ರಿಗೆ ನೀವು ಏನದು ಸಚಿವ ಸ್ಥಾನವನ್ನು ನೀವು ಮಾಡಿಕೊಡ್ಲಿಲ್ಲ ಅಂದರೆ ಇನ್ನು ಯಾರಿಗೆ ಮಾಡಿಕೊಡ್ತೀರಾ? ನೀವು ಮಾಡ್ಕೊಡೋರೆಲ್ಲರೂ ಸಚಿವ ಸ್ಥಾನಗಳಲ್ಲಿ ಯಾರ್ಯಾರು ಮಾಡಿದ್ದಾರೆ, ಹಿಂದೆ ಏನೇನೋ ತಪ್ಪು ಕೆಲಸಗಳು ಮಾಡಿ ಸಚಿವ ಸ್ಥಾನಗಳೆಲ್ಲನೂ ಬಿಟ್ಟೋಗಿದ್ದಾವೆ. ಯಾರ್ಯಾರು ಶಾಸಕರಾಗಿದ್ದರು ಅವರೆಲ್ಲ ಪಕ್ಷಗಳನ್ನೆಲ್ಲ ಬಿಟ್ಟು ಹೋಗೋದಿರೋರು 17-18 ಜನ ಲಾಸ್ಟ್ ಟೈಮ್ ಬಿಟ್ಟೋದ್ರು. ಸರ್ಕಾರಗಳೇ ಬಿದ್ದೋಗಂಥ ಸಂದರ್ಭಗಳೆಲ್ಲ ಸೃಷ್ಟಿಯಾಗಿದ್ದವು. ಅಂಥ ಸಂದರ್ಭದಲ್ಲೂ ದಿಟ್ಟವಾಗಿ ನಾನು ಪಕ್ಷದ ಪರವಾಗಿರ್ತೇನೆ ಮತ್ತು ತಾಲೂಕಿನ ಪರವಾಗಿರ್ತೇನೆ, ಅಭಿವೃದ್ಧಿ ಪರವಾಗಿರ್ತೇನೆ, ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿದವ್ರಿಗೆ ನೀವು ಸಚಿವ ಸ್ಥಾನವನ್ನು ಕೊಡದೇ ಇದ್ದರೆ ಇನ್ನು ಯಾವಾಗ ಪ್ರೂವ್ ಮಾಡೋದಕ್ಕಾಗುತ್ತೆ? ಅವರು ಇನ್ನು ಎಷ್ಟು ಪ್ರೂವ್ ಮಾಡಬೇಕು ಅನ್ನೋದು ನಮಗೂ ಒಂದು ಗೊಂದಲದ ವಿಚಾರ. ನಮಗೆಲ್ರಿಗೂ ನೋವಿದೆ. ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆ ಇದ್ದೇವೆ. ಅವ್ರಿಗೆ ಸಚಿವ ಸ್ಥಾನ ಕೊಡೋವರೆಗೂ ನಾವು ನಮ್ಮ ಒಂದು ಹೋರಾಟವನ್ನು, ನಮ್ಮ ಒಂದು ಕಿಚ್ಚನ್ನು ಹೀಗೆ ಇಟ್ಕೊಂಡು ನಿಮ್ಮ ಮುಂದೆ ನಮ್ಮ ಒಂದು ಏನು ಮನವಿಯನ್ನು ಹೈಕಮಾಂಡ್ಗೆ ತಲುಪಿಸ್ತೇವೆ. ಏನು ಇವತ್ತು ಆನೇಕಲ್ ತಾಲೂಕಿಗೆ ಈ ಒಂದು ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದೆ. ನಮಗೆ ಆನೇಕಲ್ ತಾಲೂಕಿಗೆ ತುಂಬ ನೋವಾಗುವಂಥ ವಿಚಾರನ DK ಶಿವಕುಮಾರ್ ಅವರಾಗಲಿ ಸರ್ಕಾರ ಆಗಲಿ ಮಾಡಿದೆ. ಏಕೆ ಅಂದರೆ ಇವತ್ತು ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಮ್ಮ ಮೊದಲನೇ ವ್ಯಕ್ತಿ ಬಿ ಶಿವಣ್ಣನವರು. ಯಾಕೆ ಅಂದರೆ ಧ್ವನಿ ಎತ್ತದಂಥ ವ್ಯಕ್ತಿ ಬಿ ಶಿವಣ್ಣನವರು. ಅವ್ರಿಗೆ ಅನ್ಯಾಯ ಆಗಿದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ಬಿ ಶಿವಣ್ಣವ್ರಿಗೆ ಅನ್ಯಾಯ ಆಗಿದೆ, ಆನೇಕಲ್ ತಾಲೂಕಿನ ಅನ್ಯಾಯ ಇದೆ, ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆನೇಕಲ್ ತಾಲೂಕಿನ ಎಲ್ಲ ಜನತೆ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಏನು ಇವತ್ತೊಂದು ದಿವಸ ನಮಗೆ ಏನು ಪರಿಶೀಲನೆ ಬಂದಂತಹ ವಿಚಾರ, 15 ದಿನಗಳಿಂದ ಏನು ಹೈಕಮಾಂಡ್ ಆಗಲಿ ನಮ್ಮ ಏನು ರಾಜ್ಯ ನಾಯಕರಾಗಲಿ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ
ನಂಬಿಕೆ ಇಟ್ಟು ಇವತ್ತು ಆನೇಕಲ್ ತಾಲೂಕಿಗೆ ಮೋಸ ಮಾಡಿದ್ದಾರೆ. ಅದು ಏನು ನಮ್ಮ ಹಿರಿಯ ಶಾಸಕರು ಏನು ಒಂದು 5 ಬಾರಿ ಎಲೆಕ್ಷನ್ ಇದ್ದಂಥ ನಮ್ಮ ಪಿ ಶಿವಣ್ಣವರು ಇವತ್ತು ತಾಲೂಕಿಗೆ ಮಾಡಿದಂತಹ ಅನ್ಯಾಯ. ಇವತ್ತು ನಾವೇನು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ, ಇವತ್ತು ನಾವು ಎಲ್ಲ ಇಡೀ ಕಾಂಗ್ರೆಸ್ಸು ಸ್ಥಾನಮಾನಗಳಿಗೆ ನಾವು ರಾಜೀನಾಮೆ ಕೊಟ್ಟು ಏನು ಶಾಂತಿಯುತವಾಗಿ ಇವತ್ತೇನು ಪ್ರತಿಭಟನೆ ಮಾಡಿದ್ದೀವಿ. ನಾಳೆಯಿಂದ ಆನೇಕಲ್ ನಗರ ಬಂದ್, ಇನ್ನೊಂದು ದಿನ ಅತ್ತಿಬೆಲೆ ಬಂದ್, ಇಡೀ ತಾಲೂಕು ಬಂದ್ ಆಗಿ ನಾವು ಶೋಕಾಚರಣೆಯನ್ನ ಮಾಡಬೇಕಾಗ್ತದೆ. ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಹಿಂಬಾಲಕರಾಗಿ ಸುತ್ತಾ ಇದ್ದಂತಹ ನಮ್ಮ ಪಿ ಶಿವಣ್ಣವರಿಗೆ ಮಾಡಿದಂತಹ ದ್ರೋಹ ದಯವಿಟ್ಟು ಈ ಕೂಡಲೇ ಪರಿಗಣಿಸಿ ನಮ್ಮ ಆನೇಕಲ್ ತಾಲೂಕಿಗೆ ಬಿ ಶಿವಣ್ಣ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗ್ಬೇಕಾಗುತ್ತೆ. ನಾನು ಎಚ್ಚರಿಕೆ ಮುಖಾಂತರ ಕೂಡ ಇಚ್ಛೆ ಪಡ್ತೀವಿ. ನಮ್ಮ ಆನೇಕಲ್ ತಾಲೂಕು ರಾಗಿನಾಡು ಅಂತ ಹೇಳ್ಬೋದು. ನಮ್ಮ ಶಿಸ್ತಿನ ಸಿಪಾಯಿ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೈಕಮಾಂಡು ಎತ್ತಿಸ್ಕೊಂಡು ನಮ್ಮ ಶಿವಣ್ಣವ್ರಿಗೆ ಬಿ ಶಿವಣ್ಣವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ದಿರಂಗೆ ಅವ್ರಿಗೆ ಒಂದು ಮಿನಿಸ್ಟ್ರ್ ಪೋಸ್ಟನ್ನು ಕೊಟ್ಟಾಗ ನಾವು ಏನು ಇವತ್ತೇನು ನಾವು ಸಣ್ಣ ಮಟ್ಟದಲ್ಲಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ವಿ. ನಾಳೆ ಕೊಟ್ಟಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ನಾವು ಸ್ಟ್ರೈಕ್ ಮಾಡಬೇಕಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಇವತ್ತು ಆನೇಕಲ್ ಸರ್ಕಲಲ್ಲಿ ಮಾಡಿದ್ದೀವಿ. KPCC ಮುಂದೆಗಡೆ ನಾವೆಲ್ಲ ಮಹಿಳೆಯರಾಗಿರ್ಬೋದು ಪ್ರತಿಯೊಬ್ಬರು ಬಂದು ನಾವು ಸ್ಟ್ರೈಕ್ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ದಯವಿಟ್ಟು ಹೈಕಮಾಂಡು ಅವರೇ ನಿರ್ಧಾರ ಮಾಡಿ ನಮ್ಮ ಆನೇಕಲ್ ತಾಲೂಕಿನ ಬಿ ಶಿವಣ್ಣನವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ನಾವು ಕೇಳ್ಕೊಳ್ತಿದ್ವಿ.